ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಶೃಂಗೇರಿ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಕಾಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಲಾಷೆಯಂತೆ ಬಜೆಟ್ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡುವುದನ್ನು ನೇರವಾಗಿ ಅಧಿವೇಶನದಲ್ಲಿ ಕುಳಿತು ನೋಡಲು TD ರಾಜೇಗೌಡರ ಪಕ್ಷದ ಕಾರ್ಯಕರ್ತರನ್ನ ಬರಮಾಡಿಕೊಂಡು ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಅಧಿವೇಶನ ಮುನ್ನ ಶಾಸಕರ ಭವನದ ಸಭಾಂಗಣದಲ್ಲಿ ಕಾಂಡ್ಯ ಹೋಬಳಿ ಅಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಆಗಮಿಸಿದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ TD ರಾಜೇಗೌಡರು, ಕ್ಷೇತ್ರದ ಒತ್ತುವರಿ ಸಮಸ್ಯೆ ಸೇರಿದಂತೆ ಆನೆ ಹಾವಳಿ ಕುರಿತಂತೆ ಈಗಾಗಲೇ ಅರಣ್ಯ ಮಂತ್ರಿಗಳೊಂದಿಗೆ ಚರ್ಚಿಸಿ ಆನೆಗಳು ಅಕ್ರಮವಾಗಿ ಪ್ರವೇಶಿಸಿದಂತೆ ತಡೆಬೇಲಿಯನ್ನ ಹಾಕುವ ಕುರಿತಂತೆ ಈಗಾಗಲೇ ಚರ್ಚಿಸಲಾಗಿದ್ದು ಅನುದಾನ ಕೂಡ ನಿಗದಿಯಾಗಿದ್ದು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಆನೆ ನಿಯಂತ್ರಿಸಿ ತೊಂದರೆಗೊಳಗಾಗುವ ರೈತರಿಗೆ ಸ್ಪಂದನೆ ಮಾಡುವುದಾಗಿ ತಿಳಿಸಿದರು. ಇದರೊಂದಿಗೆ ಅರಣ್ಯ ಇಲಾಖೆ ಬಫರ್ ಝೋನ್ 1 ಕಿಲೋಮೀಟರ್ಗಿಂತ ಅಧಿಕಗೊಳಿಸಿ ಹಾಗೆಯೇ ಸಚಿವರ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಗಣಿ ಮತ್ತು ನಿಕ್ಷೇಪ ಸಮೀಕ್ಷೆ ವಿಮಾನದಲ್ಲಿ ನಡೆಯುತ್ತಿದ್ದು, ಈ ಬಗ್ಗೆ ಕ್ಷೇತ್ರದಲ್ಲಿ ಗೊಂದಲ ಸೃಷ್ಟಿಯಾಗಿ ಒತ್ತುವರಿ ಸರ್ವೆ ಆಗುತ್ತಿದೆ ಎಂದು ಅಪಪ್ರಚಾರ ಮಾಡಲಾಗುತ್ತಿತ್ತು. ಈ ಬಗ್ಗೆ ಗೊಂದಲಕ್ಕೆ ತೆರೆ ಹೇಳಿದ ಶಾಸಕ TD ರಾಜೇಗೌಡ, ಕೇಂದ್ರ ಸರ್ಕಾರವು ಭೂಭಾಗದಲ್ಲಿ ನಿಕ್ಷೇಪ ಕುರಿತಂತೆ ಸರ್ವೆ ನಡೆಯುತ್ತಿದ್ದು, ಇದಕ್ಕೂ ಒತ್ತುವರಿಗೂ ಸಂಬಂಧ ಇಲ್ಲವೆಂದು ಕಾರ್ಯಕರ್ತರಿಗೆ ತಿಳಿಸಿದರು. ಈಗಾಗಲೇ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ಗ್ರಾಮೀಣ ಭಾಗದ ರಸ್ತೆಗಳಿಗೆ ಹೆಚ್ಚು ಒತ್ತು ಕೊಡುವ ಮೂಲಕ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜಕೀಯ ದುರುದ್ದೇಶ ಮತ್ತು ಹೊರತಕ್ಕಿಂತ ದ್ವೇಷದ ರಾಜಕಾರಣದಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಅನುದಾನ ಸಾಧ್ಯ ಆಗಲಿಲ್ಲ. ಒಂದು ವರ್ಷ 4 ತಿಂಗಳಿಗೆ ನಮ್ಮ ಸರ್ಕಾರ ಹಿನ್ನಡೆ ಮಾಡಬೇಕು, ತೋರಿಸ್ಬೇಕು, ಕೆಟ್ಟದ್ದು ಬರುತ್ತಾ ಮಾಡಬೇಕು ಅನ್ನುವ ಮನಸ್ಥಿತಿಯ ಜನರಿಗೆ ನಾವೇನು ಹೇಳಕ್ಕಾಗಲ್ಲ. ಅದು ದೇವರೇ ಅವರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಹೇಳ್ತಿರುತ್ತೆ. ನಾನು ಇನ್ನೇನು ಹೇಳೋದು, ಶಾಂತ ರೀತಿಯಿಂದ ತಿಳಿಸ್ಕೊಂಡು ಬಂದಿದ್ದು. ಮುಂದೆ ಎಪ್ರಿಲ್ ಒಂದು ಸ್ವಲ್ಪ ಗ್ರ್ಯಾಂಡ್ ಕೊಡ್ಬೋದು. ಗ್ರಾಮೀಣ ಪ್ರದೇಶದ ರಸ್ತೆಗಳು ತುಂಬಾ ಹಾಳಾಗಿದ್ದಾವೆ. ಅವ್ರು ಹಂತವಾಗಿ ಅಭಿವೃದ್ಧಿ ಮಾಡ್ತೀವಿ, ಒಂದೇ ಸರಿ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಈಗಾಗಲೇ ಸಾಕಷ್ಟು ಕೆಲಸಗಳಿಗೆ ಪ್ರಾರಂಭ ಆಗ್ತದೆ. ಆದ ನಂತರ ಮತ್ತೆ ಏಪ್ರಿಲಲ್ಲಿ ಯಾವ ಉಳಿದಿದ್ದಾವೆ ಅವ್ರು ನೋಡಿ ಅವಕ್ಕೆ ಯಾವ ತುಂಬಾ ಗಂಭೀರವಾದಂಥ ಸಮಸ್ಯೆ ಎದುರಿಸ್ತಾ ಇದೆ, ಅವರಿಗೆ ಆದ್ಯತೆ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಕೊಡುವಂಥ ಕೆಲಸಗಳು ಮಾಡ್ತಾರೆ. ಜೊತೆಗೆ ಶಾಸಕ ಅಂತಾರೆ ಬಹಳಷ್ಟು ಕೆಲಸ ಮಾಡಿದ್ರು. ಗೊತ್ತಾಗಲ್ಲ, ಒಂದು ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಬೇಡಿಕೆ 30-40 ವರ್ಷದ ಮೇಲೆ ಬೇಡಿಕೆ ಜಂಟಿ ಸರ್ವೆ ಆಗಬೇಕು, ಕಂದಾಯ ಅರಣ್ಯ ಭೂಮಿ, ಗೋಮಾಳ ಭೂಮಿ ಗುರ್ತು ಮಾಡಬೇಕು. ಅದ್ರ ಮುಖಾಂತರ CC ರೆಡಿನಲ್ಲಿ ನಿವೇಶನಕ್ಕೆ ಯಾರು ಮನೆಗಳಿಗೆ ನಿವೇಶನಕ್ಕೆ ಯಾರು ಅರ್ಜಿ ಕೊಟ್ಟು ಅವ್ರು ದತ್ತಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕಳೆದ 2.5 ವರ್ಷಗಳ ಸತತ ಹೋರಾಟದಿಂದ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಆಗಿ ಇವತ್ತು ಆ ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ. ಕೆಲವು ಗ್ರಾಮನ ಆಯ್ಕೆ ಮಾಡಿ ಪ್ರಾರಂಭ, ಕುಂದೂರು ಗ್ರಾಮ ಮತ್ತು ಸಾರಗೂಡು ಗ್ರಾಮನ ಆಯ್ಕೆ ಮಾಡಿದ್ರು. ಪ್ರಾಯೋಗಿಕವಾಗಿ ಸರ್ವೆ ಆದಂತೂ ಯಾವ ರೀತಿ ಅದರಿಂದ ಅಭಿಪ್ರಾಯಗಳು ಹೊರಬರ್ತದೆ ಅಂತ ನೋಡಿ ಅದು ಅರಣ್ಯ ಬೆಳೆಯಿಂದ ಹೊರಗೆ ಬಂದ್ರೆ ನಿಮಗೆ ರೊಕ್ಕ ಕೊಡೋದಕ್ಕೆ ಆಗ್ತದೆ. ಹೊಸದಾಗಿ ಏನು ನೋಟಿಫಿಕೇಶನ್ ಮಾಡಿದ್ದಾರೆ ಹೊಸದಾಗಿ ಯಾವ ನೋಟಿಫಿಕೇಶನ್ ಮಾಡಿದ್ದಾರೆ ಹೊಸದಾಗಿ ಅವು ಇನ್ನೂ ರೂಪಾಯಿ ಅಂತಿಮ ಹಂತದಲ್ಲಿ ಇರೋದ್ರಿಂದ ಜೀವನ ಪಾಲಿಸಿ ಏನು ಕಂದಾಯ ಭೂಮಿ ಖಾಲಿ ಬಿಡುತ್ತಿಲ್ಲ. ಕೆಲವೊಂದೇ ಸೆರೆ ಮಾಡಬೇಕು, ಖಾಲಿ ಭೂಮಿ ಸೆರೆ ಮಾಡ್ತಾರೆ, ಹತ್ತೊಂದು ಬೇಕು, ಊಟ ಬೇಕು ಅಂತ ಹೇಳ್ತಾರೆ. ಅದು ಬೇಕು ಅಂತ ಯೂಸ್ಕೊಂಡ್ರೆ ಈ ಒತ್ತುವರಿ ಮಾಡೋದು ಕಳ್ಕೊಬೇಕಾಗ್ತದೆ. ಹಾಗಾಗಿ ನಾವು ಅರಣ್ಯಕ್ಕೆ ಏನು 11% ಕೊಡ್ತಾ ಇದ್ರು, ಅದು ಎಲ್ಲ ಭಾಗದಲ್ಲೂ ತುಂಬಬೇಕಾಗ್ತದೆ. ತುಮಕೂರು ನ್ಯಾಷನಲ್ ಪಾರ್ಕ್ ಅಲ್ಲಿ ಜಾಸ್ತಿ ಜಾಗ ಸಿಗ್ತದೆ. ಹಾಗೆ ಕೆಲವು ಬೇರೆ ಕಡೆಯನ್ನು ಅರಣ್ಯ ಕೊಟ್ಟು ಸರಿಪಡಿಸೋದಕ್ಕೆ ಆಗುತ್ತಾ ಅನ್ನುವ ಒಂದು ಚರ್ಚೆಯೂ ಕೂಡ ಇದೆ. 80,000 ಆಗ್ತಾ ಇದೆ. ಅದಾದ ನಂತರ ರೋಗಗಳ ಮಾತನ್ನು ನಾವು ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಜೊತೆಗೆ ಇನ್ನ ಕೂಡ 2 ಗಂಟೆಯಲ್ಲಿ ಒಂದು ಅರಣ್ಯ ಸಚಿವರೊಟ್ಟಿಗೆ ಒಂದು ಸಭೆಯನ್ನ ಮಾಡುದು ಸುದೀರ್ಘವಾಗಿ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕಾರ್ಖಾನೆಗಳ ಅವಳಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ರೈಲ್ವೆ ಬ್ಯಾರಿಕೇಡ್ ಮತ್ತು ಲಿಕ್ವಿಡಿಟಿ ಮತ್ತು ಟೆಕ್ನಿಕಲ್ ಫಂಕ್ಷನ್ ಮಾಡೋದ್ರ ಬಗ್ಗೆ ಐಡೆಟ್ಸ್ ಮಾಡೋದ್ರ ಬಗ್ಗೆ ಚರ್ಚೆ ಮಾಡೋದು ಸುದೀರ್ಘವಾಗಿ. 1,500 ಕೋಟಿ ರೂಪಾಯಿನ ಬಜೆಟ್ ಅಲ್ಲಿ ರಾಜ್ಯಕ್ಕೆ ಕೊಟ್ಟಿದ್ದಾರೆ ರೈಲ್ವೆ ಬ್ಯಾರಿಕೇಡ್ಗೋಸ್ಕರ. ನಾನು ಅದನ್ನ ಏನ್ ಮೊದಲು ಮಾಡಿದೆ ಅಂದ್ರೆ ನನಗೆ ರಾಜ್ಯಕ್ಕೆ ಕೊಟ್ಟು ಎಷ್ಟು
ಕಿಲೋಮೀಟರ್ ಐದೇ ಬಾರಿ ಕರೆಂಟ್ ಬೇಕು. ಒಟ್ಟು ಒಂದ್ಸರಿ ಟೆಂಡರ್ ಕರ್ತದೆ. 1,000 ಕೋಟಿ ಹಣ ಬೇಕೋ ಅಥವಾ ಕಡಿಮೆ ಬೇಕೋ ಅಥವಾ ಹೆಚ್ಚಬೇಕು. ಹೆಚ್ಚಾದ್ರೂ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡಿದ್ರೆ ಕಡಿಮೆ. 1,000 ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಿ ಮುಗಿಬೇಕಾದ್ರೆ 3 ವರ್ಷ ಆಗ್ತದೆ. ಅನುಕೂಲ ಆಗುತ್ತೆ ಅಂತ ಇನ್ನು ಪ್ರಸ್ತಾಪ ಕೊಟ್ಟಿದ್ದೀವಿ. ಜೊತೆಗೆ ಒತ್ತುವರಿ ಸಂಬಂಧಪಟ್ಟಾಗ ಎಲ್ಲಿ ಅಂದಾಭೂಮಿ ಖಾಲಿ ಉಳಿದಿದೆಯೋ, ಎಲ್ಲಿ ಹುಲ್ಗಾವಲು ಖಾಲಿ ಉಳಿದಿದೆಯೋ, ಕೃಷಿಗೆ ಯೋಗ್ಯವಲ್ಲದ ಭೂಮಿನ ನೀವು ತಗೊಂಡ್ಬಿಡಿ, ಉಳಿದಂತ ಒತ್ತುವರಿ ಮಾಡಿದ ಮುಖಾಂತರ ಅದನ್ನ ಎಕ್ಸ್ಚೇಂಜ್ ಮಾಡಿ ನಮಗೆ ಕೊಡಬೇಕು ಅನ್ನುವ ವಿಚಾರವನ್ನು ಬಹಳ ಗಟ್ಟಿಯಾಗಿ ನಾವೆಲ್ಲ ಶಾಸಕರು ಮಂಡನೆ ಮಾಡಿದ್ದೀವಿ. ಇದ್ರ ಜೊತೆಗೆ ಯಾವುದು ನಮಗೆ ಎಕೋ ಸೆನ್ಸಿಟಿವ್ ಝೋನ್ ಮತ್ತು ಬಫರ್ ಝೋನ್ ಅಂತ ನಾವು ಬಹಳ ಹೇಳಿದ್ರು. ಅವಾಗ ನಮ್ಮ ಮಾತು ಕೇಳಲಿಲ್ಲ. ಎಲ್ಲ ಸಂಘಟನೆಗಳು ಬಹಳ ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಸಭೆಯಲ್ಲಿ ಹೋಬಳಿ ಅಧ್ಯಕ್ಷ ಮಂಜುನಾಥ್ ಮಾತನಾಡುತ್ತಾ, ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಪಕ್ಷದ ಕಾರ್ಯಕರ್ತರು ವಿಧಾನಸಭಾ ಅಧಿವೇಶನ ಕುರಿತಂತೆ ನೋಡಲು ಶಾಸಕರು ಅನುವು ಮಾಡಿಕೊಟ್ಟು ಪಕ್ಷದ ಕಾರ್ಯಕರ್ತರನ್ನ ಶಾಸಕರ ಭವನದ ಸಭಾಂಗಣದಲ್ಲಿ ಉದ್ದೇಶಿಸಿ ಮಾತನಾಡಿ ಸಮಸ್ಯೆಗೆ ಸ್ಪಂದಿಸಿರುವುದು ಶ್ಲಾಘನೀಯ ಎಂದು ಅಭಿನಂದಿಸಿದರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಖಾಂಡ್ಯ ಹೋಬಳಿಯ ಪಕ್ಷದ ಎಲ್ಲ ಮುಖಂಡರುಗಳು, ಪಂಚಾಯತ್ ಸಮಿತಿ ಅಧ್ಯಕ್ಷರುಗಳು, ಆಮೇಲೆ ಇದು ಬೂತ್ ಅಧ್ಯಕ್ಷರುಗಳನ್ನು ಒಳಗೊಂಡಂತೆ ಪಕ್ಷದ ಎಲ್ಲ ಹಿರಿಯರು ಮತ್ತು ಕಿರಿಯ ಮುಖಂಡರುಗಳು, ಬೇರೆ ಬೇರೆಯ ವಿಂಗ್, ಮಹಿಳಾ, ಅಲ್ಪಸಂಖ್ಯಾತ, SC ST ಎಲ್ಲ ರೈತ ಎಲ್ಲ ವಿಂಗ್ಗಳ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಸುಮಾರು 150 ಜನ ವಿಧಾನಸಭೆಯ ಅಧಿವೇಶನದಲ್ಲಿ ಪಾಲ್ಗೊಂಡು ಮಾನ್ಯ ಶಾಸಕರ ಏನು ಅಪೇಕ್ಷೆಯ ಮೇರೆಗೆ ಮತ್ತು ಕ್ಷೇತ್ರದ ಎಲ್ಲ ಬೂತ್ ಅಧ್ಯಕ್ಷರುಗಳು ಮತ್ತು ಪಕ್ಷದ ಮುಖಂಡರುಗಳ ಅಪೇಕ್ಷೆ ಮೇರೆಗೆ ಹೋಬಳಿ ಅಧ್ಯಕ್ಷನಾದಂಥ ನಾನು, BC ಮಂಜುನಾಥ್ ಗೌಡ ಆದಂಥ ನಾನು, ಎಲ್ಲರನ್ನೂ ಒಳಗೊಂಡಂತೆ ಪಕ್ಷದ 2 ಜನ ಸೆಕ್ರೆಟರಿಗಳ ಸಹಕಾರದೊಂದಿಗೆ ಎಲ್ಲರೂ ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಭಾಗವಹಿಸಿದ್ದೀವಿ. ಅಧಿವೇಶನದಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿಗಳು ಬಜೆಟ್ ಮೇಲಿನ ವಂದನಾ ನಿರ್ಣಯಕ್ಕೆ ಉತ್ತರವನ್ನು ಕೊಡುವಂಥ ಸಭೆಯಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನಮ್ಮನ್ನೆಲ್ಲ ಆತ್ಮೀಯತೆಯಿಂದ ಬರಮಾಡಿಕೊಂಡು ಇಲ್ಲಿ ಊಟ ವಸತಿ ಯೋಜನೆಯನ್ನೆಲ್ಲ ಮಾಡಿ ನಮಗೆ ಸೌಕರ್ಯವನ್ನು ಒದಗಿಸಿದ್ದಾರೆ. ಅದೇ ರೀತಿ ಅಧಿವೇಶನದಲ್ಲಿ ಭಾಗವಹಿಸಿ ಎಲ್ಲರೂ ವಿಧಾನಸಭೆ ಬ್ಲ್ಯಾಂಕೆಟ್ ಹಾಲ್ನಲ್ಲಿ ಇಡೀ ಹೋಬಳಿಯ ಸಮಸ್ಯೆಗಳ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಇಲ್ಲಿ ಅದನ್ನು ಹೇಳಿ ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಇಲ್ಲಿ ಕಾಣುವುದಿದ್ರೆ ಇಲ್ಲಿ ಕಾಣೋಣ, ಅಲ್ಲಿ ಕಾಣೋಣ. ಪ್ರಮುಖವಾಗಿ ಚರ್ಚೆಯಲ್ಲಿ ಅಭಿವೃದ್ಧಿ ಮತ್ತು ನಮ್ಮ ನಿರಂತರವಾಗಿ ಇಡೀ ರಾಜ್ಯ ಮತ್ತು ದೇಶದ ಗಮನ ಸೆಳೆದಂಥ ಕಾಡಾನೆ ದಾಳಿ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕಾಡಾನೆ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಮತ್ತು ದಾಳಿಯಿಂದ ರೈತಾಪಿ ವರ್ಗದವರು ಕಂಗೆಟ್ಟಿದ್ದಾರೆ. ಅದರ ಪ್ರಯುಕ್ತ ಎಲ್ಲರೂ ಗಮನವನ್ನು ಸೆಳೆದಂಥ ಸಂದರ್ಭದಲ್ಲಿ ಈಗಾಗಲೇ ನಾನು 6 ಆನೆಗಳನ್ನು ರಾಜ್ಯದ ಯಾವುದೇ ಜಾಗದಲ್ಲಿ ಯಾವುದೇ ಶಾಸಕರು ಕೂಡ ಹಿಡಿಸದೇ ಇರತಕ್ಕಂಥ 6 ಕಾಡಾನೆಗಳನ್ನು ಹಿಡಿದು ಅವರ ವಸತಿ ಏನಿದೆ ಅವನ್ನ ಸಕ್ಕರೆಬೈಲು ಇರ್ಬೋದು, ನಾಗರಹೊಳೆ ಇರ್ಬೋದು, ಅಲ್ಲಿಗೆ ಸ್ಥಳಾಂತರ ಮಾಡಿದ್ದೇವೆ ಅಂತ ಹೇಳಿದರು. ಅದೊಂದು ಹೆಮ್ಮೆಯ ವಿಚಾರ. ಕಾಡಾನೆ ದಾಳಿ, ಅದರಲ್ಲೂ ವಿಶೇಷವಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಖಾಂಡ್ಯ ಹೋಬಳಿಯಲ್ಲಿ ಒಂದು 4 ರಿಂದ 5 ಜನ ಮೇಲೆ ದಾಳಿ ಮಾಡಿ ಕೂಲಿ ಕಾರ್ಮಿಕರು, ತೋಟ ಕಾರ್ಮಿಕರು ಮತ್ತು ಮಾಲೀಕರ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ 4 ರಿಂದ 5 ಜನ ಮೃತಪಟ್ಟಿದ್ದಾರೆ. ತುಂಬ ಬೆಳೆಯನ್ನು ಚರ್ಚೆಗೆ ಬಂದಿದೆ. ಮಾನ್ಯ ಶಾಸಕರು ಅದಕ್ಕೆ ಎಲ್ಲರಿಗೂ ಸವಿಸ್ತಾರವಾದ ಉತ್ತರವನ್ನು ಹೇಳಿ ಕೇಂದ್ರ ಸರ್ಕಾರದ ಖನಿಜ ನಿಕ್ಷೇಪಣ ಶೋಧನಾ ಸಂಸ್ಥೆ ಇದನ್ನು ನಡೆಸ್ತಾ ಇರೋದ್ರಿಂದ ಭೂಗರ್ಭದಲ್ಲಿ ಯಾವುದಾದ್ರು ಖನಿಜಗಳು ನಿಕ್ಷೇಪಗಳು ಇದೆ ಅನ್ನೋದನ್ನ ಕಂಡುಹಿಡಲಿಕ್ಕೆ ಆ ವೈಮಾನಿಕ ಹಾರಾಟ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅದರಿಂದ ಎಲ್ಲೋ ಒಂದು ಕಡೆ ರೈತಾಪಿ ವರ್ಗದವರು, ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ವೈಮಾನಿಕವಾಗಿ ಸರ್ವೆ ಮಾಡ್ತಾರೆ ಅಂತ ಇದ್ದಂಥ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಕ್ಷೇತ್ರದ ಶಾಸಕ TD ರಾಜೇಗೌಡರ ಆತಿಥ್ಯದ ಬಗ್ಗೆ ಪಕ್ಷದ ಕಾರ್ಯಕರ್ತರು ತುಂಬು ಹೃದಯದಿಂದ ಅಭಿನಂದಿಸಿದರು.